ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎಲೆಕ್ಷನ್ ಹೊಸ್ತಿರಲ್ಲೇ ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಜಾರಿಯಾಗಿದೆ. ನಿರುದ್ಯೋಗಿ ಪ್ರೆಷರ್ಸ್ಗೆ ಯುವ ನಿಧಿ ಅನ್ನೋ ಪಂಚಾಮೃತ ಸಿಕ್ಕಿದೆ. ಗ್ಯಾರಂಟಿ ಬಗ್ಗೆ ವಿಪಕ್ಷಗಳ ಟೀಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಬಡ ಕುಟುಂಬಕ್ಕೆ ವರ್ಷಕ್ಕೆ 50,000 ಖರ್ಚಿನ ಲೆಕ್ಕ ಹೇಳಿ ಬಾಯಿ ಮುಚ್ಚಿಸಿದ್ದಾರೆ. ಇದು ರಾಜಮೌಳಿಯ RRR ಅಲ್ಲ, ಕರ್ನಾಟಕದ RR ಲೇಡಿ ವಾರ್. ರೂಪಾ ರೋಹಿಣಿ ಸಮರ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ಪ್ರತಿಷ್ಠೆಗೆ ತಿರುಗಿದೆ. ರೂಪಾ ಬೇಷರತ್ ಕ್ಷಮೆಯಾಚನೆಗೆ ಸಿಂಧೂರಿ ಪಟ್ಟು ಹಾಕಿದರೆ ಬುದ್ಧಿ ಭ್ರಮಣೆ ಅನ್ನೋ ಟೀಕೆಯನ್ನೇ ರೂಪಾ ಕೊಡೆಯಾಗಿ ರಕ್ಷಣೆ ಪಡೆದಿದ್ದಾರೆ. ಮೈಸೂರು ಟಿಕೆಟ್ ಆತಂಕದ ನಡುವೆ HDK ಭೇಟಿಯಾಗಿ ಪ್ರತಾಪ್ ಸಿಂಹ ಆಶೀರ್ವಾದ ಪಡೆದಿದ್ದಾರೆ. ಗ್ರಾಮಾಂತರದಿಂದ ಸ್ಪರ್ಧೆಗೆ ಸೈನಿಕ ಹಿಂದೇಟು ಹಾಕಿದರೆ ಮಂಡ್ಯ ಕದನಕ್ಕಾಗಿ ಸುಮಲತಾ ಸೆಳೆಯಲು ಸಿದ್ದು ಯತ್ನಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ DKಶಿ 3 ಆಪ್ಷನ್ ಇಟ್ಟುಕೊಂಡಿದ್ದಾರೆ. ಕಾಟೇರ ಸಕ್ಸಸ್ ಪಾರ್ಟಿ ಮಾಡಿದ್ದವರಿಗೆ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಜೆಟ್ಲಾಗ್ ಪಬ್ನಲ್ಲಿ ಓವರ್ ನೈಟ್ ಪಾರ್ಟಿ ಸಂಬಂಧ ದರ್ಶನ್ ಸೇರಿ ಹಲವರು ವಿಚಾರಣೆ ಎದುರಿಸಿದ್ದಾರೆ. ಆದರೆ ಕಾನೂನು ಉಲ್ಲಂಘನೆ ಕೇಸ್ನಲ್ಲಿ ದರ್ಶನ್ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ರಾಕ್ಲೈನ್ ವಾದ ಮಂಡಿಸಿದ್ದಾರೆ. ದೇಶದ ಅತಿ ದೊಡ್ಡ ಸಮುದ್ರ ಸೇತು ಇವತ್ತು ಲೋಕಾರ್ಪಣೆಯಾಯಿತು. ಕಡಲಲ್ಲಿ ಜೆಟ್ ಸ್ಪೀಡ್ ಅಲ್ಲಿ ಪ್ರಯಾಣಿಸೋ ಈ ಬ್ರಿಡ್ಜ್ ಅನ್ನ ಪ್ರಧಾನಿ ಉದ್ಘಾಟಿಸಿದರು. ಮೋದಿಗೆ ರಾಮ ಮಂದಿರ ಮಾದರಿಯ ಪ್ರತಿಮೆಯನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಕಾಲಾರಾಮ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.